ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಯೋಸ್ಟಡಿ ಮೇಡ್ ಈಸಿ. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮ್ 2025ಗೆ ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ದಟ್ ಈಸ್ ನಿಮಗೆ ಸಿಲೆಬಸ್ ಗೊತ್ತಿರಬಹುದು. ಇವಾಗ ಫಿಸಿಕಲ್ ಕೆಮಿಸ್ಟ್ರಿಯಿಂದ 2 ಚಾಪ್ಟರ್ಸ್ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 2 ಚಾಪ್ಟರ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 2 ಚಾಪ್ಟರ್ಸ್. ಓಕೆ, ಕೆಲವೊಂದು ಕಡೆ ಒಂದೇ ಚಾಪ್ಟರ್ ಇರ್ಬೋದು, ಕೆಲವೊಂದು ಕಡೆ 2 ಚಾಪ್ಟರ್ ಇರ್ಬೋದು. ಸೊ 3 ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ. ಓಕೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ತಲುಪಿಸಿ ಈ ವಿಡಿಯೋನ. ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ನಾ ವೀಡಿಯೋಸ್, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಯಾಕಂದರೆ ನಿಮಗೆ ಫಸ್ಟ್ PUC ಅವ್ರಿಗೆ ಇವಾಗ ತಾನೇ ಬಹಳಷ್ಟು ಮಕ್ಕಳು ಕನ್ನಡ ಮೀಡಿಯಮ್ ಅವ್ರು ಇರ್ತಾರೆ. ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಫಸ್ಟ್ ಆಫ್ ಆಲ್ ಇದಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಎಕ್ಸಾಮ್ಸ್ ಬಂದಾಗಂತೂ ಇನ್ನೂ ಟೆನ್ಷನ್ ಆಗಿ ಹೋಗುತ್ತೆ, ಹೌದಾ? ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಹೆಲ್ಪ್ಫುಲ್ ಆಗಿರಲಿ, ಅಟ್ಲೀಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆದರೂ ಓದ್ಕೊಂಡು ಹೋಗಲಿ ಅಂತ ನಾನು ಈ ಥರ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ. ಸೊ ಕ್ವೆಶನ್ಸನ್ನೆಲ್ಲ ಹುಡುಕಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆನಾ ವೀಡಿಯೋಸ್? ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಈ ಒಂದು ಚಾನಲಿಂದ ಹೆಲ್ಪ್ಫುಲ್ ಆಗ್ತಾ ಇದೆನಾ ಅಂತ ಹೇಳಿ. ನೋಡಿ, ನೀವು ಕೆಮಿಸ್ಟ್ರಿನಲ್ಲಿ ಬೇರೆ ಸಬ್ಜೆಕ್ಟ್ ತರಹ ನಾವು ಯಾವುದೋ 2 ಚಾಪ್ಟರ್ 3 ಚಾಪ್ಟರ್ ಅವನ್ನಷ್ಟೇ ಓದ್ಕೊಂಡು ಹೋಗ್ತೀವಿ ಅಂತಂದರೆ ಆಗೋದಿಲ್ಲ. ಇದರಲ್ಲಿ ನೀವು ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಪಾರ್ಟನ್ನು ಕವರ್ ಮಾಡಿರಲೇಬೇಕಾಗುತ್ತೆ. ಯಾಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿಲ್ಲ ಅಂದರೆ ಒಂದು ಸರ್ತಿ ಕೇಳಿಸ್ಕೊಳ್ಳಿ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 3 ಮಾರ್ಕ್ಸ್ನ ಕ್ವೆಶನ್ನು ಪಾರ್ಟ್ ಸಿ ಮತ್ತು ಪಾರ್ಟ್ ಇನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಪಾರ್ಟ್ ಸಿನಲ್ಲಿ ನಿಮಗೆ ಪ್ರತಿ ಚಾಪ್ಟ್ರಿಂದ 2 ಕ್ವೆಶನ್ ಬರುತ್ತೆ. ಅಂದರೆ ಟೋಟಲ್ 4ರಲ್ಲಿ ನೀವು ಯಾವುದಾದ್ರೂ 2 ಕ್ವೆಶನನ್ನು ಬರೀಬೇಕು. ಓಕೆ, ಇನ್ನು ನೆಕ್ಸ್ಟ್ ಪಾರ್ಟ್ ಇ ಬರೀ ನ್ಯೂಮರಿಕಲ್ಸ್. ಫಿಸಿಕಲ್ ಕೆಮಿಸ್ಟ್ರಿಯಿಂದ ಮಾತ್ರ ಇದು ಕ್ವೆಶನ್ಸ್ ಬರೋದು, ಹೌದಾ? ಸೊ ಪಾರ್ಟ್ ಇನಲ್ಲಿ ನಿಮಗೆ ಪ್ರತಿ ಚಾಪ್ಟ್ರಿಂದನೂ 3 ಕ್ವೆಶನ್ ನ್ಯೂಮರಿಕಲ್ಸ್ ಕೇಳ್ತಾರೆ. ಅಂದರೆ ಟೋಟಲ್ 6ರಲ್ಲಿ ನೀವು ಯಾವುದಾದ್ರೂ 3 ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಈ ಪಾರ್ಟ್ ಸಿ ಪಾರ್ಟ್ ಇನ ನೀವು ಕವರ್ ಮಾಡಬೇಕಂದ್ರೆ ಫಿಸಿಕಲ್ ಕೆಮಿಸ್ಟ್ರಿಯ ಚಾಪ್ಟರ್ಸನ್ನು ಓದಿರಲೇಬೇಕು. ಓಕೆ, ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಪಾರ್ಟ್ ಸಿನಲ್ಲಿನೇ ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ, 3 ಮಾರ್ಕ್ಸ್ ಇದು ಕೂಡ. ಇದರಲ್ಲಿ ನಿಮಗೆ 2 ಚಾಪ್ಟರ್ಸನ್ನು ಸೇರಿ 5 ಕ್ವೆಶನ್ ಬರುತ್ತೆ. ಆ 5ರಲ್ಲಿ ನೀವು ಯಾವುದಾದ್ರೂ 3 ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು. ಓಕೆ, ಹೆಚ್ಚಾಗಿ ನಿಮಗೆ ಕೆಮಿಕಲ್ ಬಾಂಡಿಂಗಿಂದಾನೇ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಸೊ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಟೆಸ್ಟಿಗೆ ನೀವು ಫಸ್ಟ್ ಚಾಪ್ಟರ್ ಓದಿದ್ರು ಕೂಡ ಇವಾಗ ಮಿಡ್ ಟರ್ಮ್ಗೆ ಕೆಮಿಕಲ್ ಬಾಂಡಿಂಗನ್ನು ಕೂಡ ಕವರ್ ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಪಾರ್ಟ್ ಡಿ ಏನಿದೆಯಲ್ಲ 5 ಮಾರ್ಕ್ನ ಕ್ವೆಶನ್, ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಮಾತ್ರ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ಪಾರ್ಟ್ ಡಿನಲ್ಲಿ 5 ಮಾರ್ಕ್ನ ಕ್ವೆಶನ್ನು 6 ಕೇಳ್ತಾರೆ. ಓಕೆ, ಸೊ ಇದರಿಂದ 3 ಟೋಟಲ್ 6 ಕ್ವೆಶನ್ ಕೇಳ್ತಾರೆ. ಅದರಲ್ಲಿ ನೀವು ಎನಿ 3 ಅನ್ನು ಆನ್ಸರ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಪಾರ್ಟ್ C2 ಪಾರ್ಟ್ C1 ಮತ್ತು ಈ ಪಾರ್ಟ್ ಡಿ ಪಾರ್ಟ್ ಎಲ್ಲದನ್ನು ಕವರ್ ಮಾಡಬೇಕು ಅಂತಂದರೆ ನೀವು 3 ಓದಿರಲೇಬೇಕು. ಇಲ್ಲಾಂದರೆ ನೀವು ಅದನ್ನು ಕಂಪ್ಲೀಟಾಗಿ ಬಿಟ್ಟು ಬರಬೇಕಾಗುತ್ತೆ. ಇನ್ನು ಪಾರ್ಟ್ ಬಿನಲ್ಲಿ ಆ ತರಹ ಇಲ್ಲ. ಪಾರ್ಟ್ ಬಿನಲ್ಲಿ ಕಂಪ್ಲೀಟ್ ಎಲ್ಲ ಪಾರ್ಟ್ಸಿಂದನೂ ಒಂದೊಂದು ಕ್ವೆಶನ್ ಬಂದಿರುತ್ತೆ. ಓಕೆ, ಸೊ ಪ್ರತಿ ಚಾಪ್ಟ್ರಿಂದನೂ ಆಲ್ಮೋಸ್ಟ್. ಸೊ ಅದರಲ್ಲಿ ನೀವು ಪಾರ್ಟ್ ಬಿನಲ್ಲಿ ಎನಿ 3 ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು ಔಟ್ ಆಫ್ 6. ಓಕೆ, ಸೊ ನೌ ವಿ ವಿಲ್ ಸಿ ದ ಕ್ವೆಶನ್ಸ್ ನೋಡೋಣ. ಮೊದಲಿಗೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಿಗೆ ಬಂದರೆ ನೋಡಿ, ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದರಲ್ಲಿ ಫಸ್ಟ್ 3 ಮಾರ್ಕ್ ಕ್ವೆಶನ್ಸ್ ಹೇಳ್ಬಿಡ್ತೀನಿ ನೋಡಿ. ಪಾರ್ಟ್ ಸಿನಲ್ಲಿ ಬರುವಂಥದ್ದು ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕೇಳ್ಬೋದು. ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾ ಆದಮೇಲೆ ನ್ಯೂಮರಿಕಲ್ಸನ್ನು ಕೇಳ್ತಾರೆ. ಓಕೆ, 6 ನ್ಯೂಮರಿಕಲ್ಸಲ್ಲಿ ನೀವು 3 ನ್ಯೂಮರಿಕಲ್ಸ್ ಏನು ಸಾಲ್ವ್ ಮಾಡಬೇಕು ಆ 2 ಚಾಪ್ಟರ್ದು. ನಿಮಗೆ ನ್ಯೂಮರಿಕಲ್ಸ್ದೇ ಸೆಪರೇಟ್ ವಿಡಿಯೋ ಬೇಕು, ಯಾವ್ಯಾವುದೆಲ್ಲ ಬರುತ್ತೆ ನ್ಯೂಮರಿಕಲ್ಸ್ ಅಂತ ತಿಳ್ಕೊಬೇಕಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ನ್ಯೂಮರಿಕಲ್ಸ್ ನಾನು ನಿಮಗೆ ನ್ಯೂಮರಿಕಲ್ಸ್ದೇ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡ್ತೀನಿ. ಓಕೆ, ನೆಕ್ಸ್ಟ್ 1, 2, 3 ಮಾರ್ಕ್ಸಲ್ಲಿ ಬೇರೆ ಕ್ವೆಶನ್ಸ್ ಯಾವ್ದು ಬರ್ಬೋದು ಅಂದರೆ ಲಾಸನ್ನು ಕೇಳ್ತಾರೆ. ಕನ್ಸರ್ವೇಷನ್ ಆಫ್ ಮಾಸ್, ಡೆಫಿನಿಟ್ ಪ್ರಪೋರ್ಷನ್, ಮಲ್ಟಿಪಲ್ ಪ್ರಪೋರ್ಷನ್, ಗೇ-ಲುಸಾಕ್ ಲಾ, ಅವೊಗಡ್ರೋ ನಂಬರ್, AMU ಮತ್ತು ಅದರ ವ್ಯಾಲ್ಯೂ, ಹೋಮೋಜಿನಸ್ ಹೆಟ್ರೋಜಿನಸ್ ಮಿಕ್ಸ್ಚರ್ಸ್ ಅಂದರೆ ಏನು, ಎಕ್ಸಾಂಪಲ್ಸ್, ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ ನಡುವೆ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಇದು MCQನಲ್ಲಿ ಕೇಳುವಂಥ ಕ್ವೆಶನ್. ಓಕೆ, ವಾಟ್ ಆರ್ ಐಸೋಟೋಪ್ಸ್, ಮೆನ್ಷನ್ ಐಸೋಟೋಪ್ ಆಫ್ ಕಾರ್ಬನ್. ಓಕೆ, ಇನ್ನು ನೆಕ್ಸ್ಟ್ 2 ಮಾರ್ಕ್ಸಲ್ಲಿ ನಿಮಗೆ ಇದರದ್ದು ಡೆಫಿನಿಷನ್ ಕೇಳಿ ಅದರದ್ದು ಫಾರ್ಮುಲಾ ಬರೀರಿ ಅಂತ ಸಪ್ರೇಟಾಗಿ ಥಿಯರಿ ಪಾರ್ಟಲ್ಲಿ ಕೇಳ್ಬೋದು, ಅಂದರೆ ಪಾರ್ಟ್ ಬಿನಲ್ಲಿ ಕೇಳ್ಬೋದು. ಅಥವಾ ನಿಮಗೆ 3 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ಮು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಯಾವುದ್ಯಾವುದಂದರೆ ಮೊಲಾರಿಟಿ, ಮೋಲ್ ಫ್ರ್ಯಾಕ್ಷನ್, ಎಂಪಿರಿಕಲ್ ಫಾರ್ಮುಲಾ, ಮೊಲೆಕ್ಯುಲರ್ ಫಾರ್ಮುಲಾ, ಪರ್ಸೆಂಟೇಜ್ ಕಾಂಪೋಸಿಷನ್ ಮತ್ತು ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಷನ್. ನಿಮಗೆ 1 ಮಾರ್ಕಲ್ಲಿ MCQನಲ್ಲಾದರೂ ಕೇಳ್ಬೋದು, ಅಥವಾ 2 ಮಾರ್ಕಲ್ಲಾದರೂ ನಿಮಗೆ ಕ್ವೆಶನ್ ಬರ್ಬೋದು. ಆರ್ ಎಲ್ಸ್ ನಿಮಗೆ 3 ಮಾರ್ಕಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಕೆಲವೊಂದು ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಓಕೆ, ಸೊ ಹಂಗಾಗಿ ಸ್ವಲ್ಪ ಇವುಗಳ ಫಾರ್ಮುಲಾನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟ್ರಿಗೆ ಬಂದರೆ
ಇದರಲ್ಲಿ ನೋಡಿ ನಿಮಗೆ ಲಾಸನ್ನು ಕೇಳ್ತಾರೆ. ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಆಫ್ ಬೋ ಪ್ರಿನ್ಸಿಪಲ್, ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಮತ್ತು N+1 ರೂಲನ್ನು ನೋಡ್ಕೊಂಡೋಗಿ ಅದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್ ಆಫ್ ಬಾರ್ಸ್ ಅಟಾಮಿಕ್ ಮಾಡೆಲ್, ಅದಾದ ನಂತರ ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು 3 ಮಾರ್ಕ್ಸಲ್ಲಿ. ಓಕೆ, ನೆಕ್ಸ್ಟ್ ಡ್ರಾ ದ ಶೇಪ್ ಆಫ್ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್, ದಟ್ ಈಸ್ ಡಿ ಬ್ರಾಗ್ಲೆ ಇಕ್ವೇಷನ್, ರಿಡ್ಬರ್ಗ್ಸ್ ಇಕ್ವೇಷನನ್ನು ನೋಡ್ಕೊಂಡು ಹೋಗಿ ಅದರ ಟರ್ಮ್ಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ. ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ 2 ಮಾರ್ಕಲ್ಲಿ ಕೇಳುವಂಥ ಕ್ವೆಶನ್. ನೆಕ್ಸ್ಟ್ 3 ಮಾರ್ಕಲ್ಲಿ ನಿಮಗೆ ಕೇಳೋದಾದರೆ, ಬಿಕಾಸ್ ಪಾರ್ಟ್ ಸಿನಲ್ಲಿ ನಿಮಗೆ 3 ಮಾರ್ಕ್ನ ಕ್ವೆಶನ್ಸ್ ಇರುತ್ತೆ, ನೋಡ್ಕೊಳ್ಳಿ. ರುದರ್ಫೋರ್ಡ್ಸ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನ ಅಬ್ಸರ್ವೇಷನ್ ಕೇಳ್ಬೋದು, ಅಥವಾ ಬೊಹರ್ಸ್ ಅಟೋಮಿಕ್ ಮಾಡೆಲನ್ನು ಕೇಳ್ಬೋದು, ಅಥವಾ ಹರ್ಟ್ಸ್ ಅಬ್ಸರ್ವೇಷನ್ ಆಫ್ಟರ್ ಕಂಡಕ್ಟಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಆಮೇಲೆ ರಿಸಲ್ಟ್ಸ್ ಡ್ರಾನ್ ಫ್ರಮ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟ್ ಕೇಳ್ಬೋದು, ಅಥವಾ 4 ಕ್ವಾಂಟಮ್ ನಂಬರ್ಸ್ ಮತ್ತು ಅದರ ಸಿಗ್ನಿಫಿಕೆನ್ಸನ್ನು ಕೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆನಾಲ್ ರೇಸ್ ಕೇಳ್ಬೋದು, ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ರೇಡಿಯೇಷನನ್ನು ಕೇಳ್ತಾರೆ. ಓಕೆ, ಸೊ ಇವಿಷ್ಟು ಏನು ಅಂತಂದರೆ ಫಸ್ಟ್ 2 ಚಾಪ್ಟರ್ಸ್ ಅಥವಾ ಫಿಸಿಕಲ್ ಕೆಮಿಸ್ಟ್ರಿಯ 2 ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಇದೆ. ಇದರಲ್ಲಿ 1 ಮಾರ್ಕ್ನ ಕ್ವೆಶನ್ ಅಥವಾ ನಿಮಗೆ ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ಹೆಚ್ಚಾಗಿ ಕೇಳೋದು ಕೆಮಿಸ್ಟ್ರಿನಲ್ಲಿ. ಸೊ ಹಾಗಾಗಿ ಎಲ್ಲ ಟೈಪ್ ಕ್ವೆಶನ್ಸನ್ನು ನೀವು ನೋಡ್ಕೊಳ್ಳಿ. ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ, ಲಾ ಆಫ್ ಟ್ರಯಾಡ್, ಲಾ ಆಫ್ ಆಕ್ಟೇವ್ಸ್, ಆ್ಯಂಡ್ ಇದ್ರ ಮೇಲೆ ಕ್ವಶನ್ ಕೂಡ ಬರುತ್ತೆ. ಯಾವ ತರಹ ಅಂತಂದರೆ, ಫಾರ್ ಅ ಟ್ರಯಡ್ ಆಫ್ ಎಲಿಮೆಂಟ್ಸ್ ಅಟೋಮಿಕ್ ವೇಟನ್ನು ಕೊಟ್ಟಿರ್ತಾರೆ 2 ಬಿದ ಅಟೋಮಿಕ್ ವೇಟ್ ಏನಿರುತ್ತೆ ಅಂತ ನೀವು ಬರೀಬೇಕು. ಓಕೆ, ಸೊ ಈ ಥರ ಕ್ವಶನ್ಸು ಕೂಡ ಬರುತ್ತೆ. ನೆಕ್ಸ್ಟ್ ಜನರಲ್ ಔಟರ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕು ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ ನೋಡ್ಕೊಂಡೋಗಿ. ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್, ಇವು 3 ಎಲ್ಲದ್ರದ್ದು ನೋಡ್ಕೊಂಡೋಗಿ. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಯುರೇನಿಯಮ್ ಎಲಿಮೆಂಟ್ಸ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೇನು, ಮೆಟಲಾಯ್ಡ್ಸ್ ಅಂದ್ರೇನು, ಅವುಗಳಿಗೆ ಒಂದೊಂದು ಎಕ್ಸಾಂಪಲ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮೆನ್ಷನ್ ಅ ಸ್ಪೀಶೀಸ್ ದಟ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ನಿಯಾನ್. ಈ ಥರ MCQನಲ್ಲಿ ನಿಮಗೆ ಅಥವಾ ಸೆಪರೇಟ್ ಸ್ಪ್ಲಿಟ್ ಕ್ವಶನಲ್ಲೂ 2+1, 1+1 ಈ ಥರ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ 2-3 ಮಾರ್ಕ್ನ ಕ್ವಶನ್ ಮತ್ತೆ ಬೇರೆ ಯಾವ್ದು ಬರುತ್ತೆ ಅಂದರೆ ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು, ಅದರ SI ಯೂನಿಟ್, ಮತ್ತು ಅದು ಅಲಾಂಗ್ ದ ಪಿರಿಯಡ್ ಹೇಗೆ ವೇರಿ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ, ಯಾಕೆ ವೇರಿ ಆಗುತ್ತೆ ಅನ್ನೋದು ರೀಸನ್ನನ್ನು ಕೂಡ, ಅಂದರೆ ಜಾಸ್ತಿ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ಆದರೆ ಯಾಕಾಗುತ್ತೆ ಅನ್ನುವಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಅವರು ನಿಮಗೆ 2 ಅಥವಾ 3 ಮಾರ್ಕಿಗೆ ಒಂದೊಂದನ್ನೇ ಕೇಳ್ಬೋದು, ಹೌದಾ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡೋಗಿ. ಇದೇ ಥರ ನಿಮಗೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೂ ಕೇಳ್ತಾರೆ, ಎಲೆಕ್ಟ್ರಾನ್ ನೆಗೆಟಿವಿಟಿಗೂ ಕೂಡ ಕೇಳ್ತಾರೆ. ಸೊ ಹಾಗಾಗಿ 3 ಕಾನ್ಸೆಪ್ಟನ್ನು ಕೂಡ ನೋಡ್ಕೊಂಡೋಗಿ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಜಾಸ್ತಿ ಇನ್ಆರ್ಗ್ಯಾನಿಕಲ್ಲಿ ಬರೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಕೇಳ್ತಾರೆ ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಆಫ್ ಬೋರಾನ್ ಈಸ್ ಲೆಸ್ ದ್ಯಾನ್ ಬೆರಿಲಿಯಮ್, ಯಾಕೆ. ಓಕೆ, ನೆಕ್ಸ್ಟ್ ಯಾಕೆ ಆಕ್ಸಿಜನ್ನ ಅಯನೈಸೇಷನ್ ಎಂಥಾಲ್ಪಿ ನೈಟ್ರೋಜನ್ಗಿಂತ ಕಡಿಮೆ ಇರುತ್ತೆ, ಅಲ್ಯೂಮಿನಿಯಂನ ಅಯನೈಸೇಷನ್ ಎಂಥಾಲ್ಪಿ ಮ್ಯಾಗ್ನೇಷಿಯಮ್ಗಿಂತ ಯಾಕೆ ಕಡಿಮೆ ಇರುತ್ತೆ, ಈ ಥರ ಗಿವ್ ರೀಸನ್ಸ್ ಕೇಳ್ಬೋದು. ಸೊ ಹಾಗಾಗಿ ನೀವು ಈ ಟಾಪಿಕ್ನ ನೀಟಾಗಿ ಓದ್ಕೊಂಡು ಹೋದ್ರಿ ಅಂತಂದರೆ ನೀವೆಲ್ಲ ಟೈಪ್ ಆನ್ಸರ್ಸನ್ನು ಮಾಡ್ತೀರಾ. ನೆಕ್ಸ್ಟ್ ಮೆನ್ಷನ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ಸ್. Between fluorine and chlorine, which one has low electron gain enthalpy? Next 3 ಮಾರ್ಕ್ನ ಕ್ವೆಶನ್ಸ್ ನೋಡಿ. ಪ್ರಾಪರ್ಟೀಸ್ ಆಫ್ ಎಸ್ ಬ್ಲಾಕು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಇಂದು ಯಾವುದ್ರದ್ದಾದರೂ ಕೇಳ್ಬೋದು ಸಪ್ರೇಟಾಗಿ. ಹೇಗೆ ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಲಾಂಗ್ ದ ಪಿರಿಯಡ್ ಮತ್ತು ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ, ಅದಕ್ಕೆ ರೀಸನ್ಸ್ ಎಕ್ಸ್ಪ್ಲೇನನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬಿಕಾಸ್ ಇದರಿಂದಾನೇ ನಿಮಗೆ ಪಾರ್ಟ್ ಸಿನಲ್ಲಿ ನಿಮಗೆ ಇನ್ಆರ್ಗ್ಯಾನಿಕಲ್ಲಿ ಈ ಚಾಪ್ಟ್ರಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ನೋಡಿ, ಡೆಫಿನಿಷನ್ಸ್ ಏನು ಕೇಳ್ತಾರೆ, ಸಿಗ್ಮಾ ಬಾಂಡ್, ಪೈ ಬಾಂಡ್, ಅಯೋನಿಕ್ ಬಾಂಡ್, ಕೋವಲೆಂಟ್ ಬಾಂಡ್, ಬಾಂಡ್ ಆರ್ಡರ್ ಅಂದ್ರೇನು, ಬಾಂಡ್ ಆ್ಯಂಗಲ್, ಬಾಂಡ್ ಲೆಂತ್ ಅಂದ್ರೇನು, ಡೈಪೋಲ್ ಮೂಮೆಂಟ್ ಅಂದ್ರೇನು, ಮತ್ತು ಅದರ SI ಯೂನಿಟ್. ಓಕೆ, ನೆಕ್ಸ್ಟ್ 2-3 ಮಾರ್ಕ್ನ ಕ್ವಶನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ದ ಪಾಸ್ಚುಲೇಟ್ಸ್ ಆಫ್ VSEPR ಥಿಯರಿ ಕೇಳ್ಬೋದು, MOT ಥಿಯರಿ, ಮೊಲೆಕ್ಯುಲರ್ ಆರ್ಬಿಟಲ್ ಥಿಯರಿ ಕೇಳ್ಬೋದು, ವ್ಯಾಲೆನ್ಸ್ ಬಾಂಡ್ ಥಿಯರಿ ಕೇಳ್ಬೋದು. 3 ಕೂಡ ತುಂಬಾ ಇಂಪಾರ್ಟೆಂಟ್ 3 ಮಾರ್ಕ್ನ ಕ್ವಶನ್. ಓಕೆ, ಸಾಕಷ್ಟು ಸರ್ತಿ ರಿಪೀಟೆಡ್ ಆಗಿ ಫಿಕ್ಸ್ಡ್ ಕ್ವಶನ್ಸ್ ಅಂದ್ಕೊಳ್ಳಿ ಇವನ್ನ. ಓಕೆ, ಇವನ್ನ ಮಾತ್ರ ಮಿಸ್ ಮಾಡದೆ ಓದಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ SP ಹೈಬ್ರಿಡೈಸೇಷನ್ ಯೂಸಿಂಗ್ ಈಥೈನ್ ಅಂತಾದರೂ ಕೇಳ್ಬೋದು, ಅಥವಾ BeCl2 ಅಂತಾದರೂ ಕೇಳ್ಬೋದು. ಆ್ಯಂಡ್ SP2 ಹೈಬ್ರಿಡೈಸೇಷನ್ ಯೂಸಿಂಗ್ BCl3, SP3 ಹೈಬ್ರಿಡೈಸೇಷನ್ ಯೂಸಿಂಗ್ ಮೀಥೇನ್.
ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ SF6 ಯೂಸಿಂಗ್ sp3d2 ಹೈಬ್ರಿಡೈಸೇಷನ್. ಡಿಫೈನ್ ಆಕ್ಟೇಟ್ ರೂಲ್, ರೈಟ್ ಇಟ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಲಿಮಿಟೇಷನ್. ಈ ಥರ ಕ್ವಶನ್ಸನ್ನು ಕೂಡ ನಿಮಗೆ 2-3 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ ಲಿವಿ ಸ್ಟ್ರಕ್ಚರ್ ಆಫ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರಿನ್, C2H4, C2H2, ಹೈಡ್ರೋಜನ್, ಆಕ್ಸಿಜನ್, CH2, HNO3, ಕಾರ್ಬನ್ ಮೊನಾಕ್ಸೈಡ್ ಯಾವುದ್ರದ್ದಾದರೂ ಅವರು ಕೇಳ್ಬೋದು. ಸ್ವಲ್ಪ ನೋಡ್ಕೊಂಡು ಹೋಗಿ. ಓಕೆ. ನೆಕ್ಸ್ಟ್ ಲಿವಿ ಸ್ಟ್ರಕ್ಚರ್ ಅಂದರೆ ಡಾಟ್ ಸ್ಟ್ರಕ್ಚರ್ ಇರ್ತದಲ್ಲ ಅದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಯೂಸಿಂಗ್ VSEPR. ಎಕ್ಸ್ಪ್ಲೇನ್ ಶೇಪ್ ಆಫ್ NH3 ಯೂಸಿಂಗ್ ಹೈಬ್ರಿಡೈಸೇಷನ್. ಡೈಪೋಲ್ ಮೂಮೆಂಟ್ ಆಫ್ BF3 ಈಸ್ 0. ವೈ? ರೈಟ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ CO3 2- CO2. ಡ್ರಾ ದ ಶೇಪ್ಸ್ ಆಫ್ ಆರ್ಬಿಟಲ್ಸ್ SP, SP2, SP3. ರಿಲೇಷನ್ಶಿಪ್ ಬಿಟ್ವೀನ್ ಬಾಂಡ್ ಆರ್ಡರ್ ಮತ್ತು ಬಾಂಡ್ ಲೆಂತ್. ಕಾಸಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ಸ್. ಇದಿಷ್ಟು ಏನಾಗಿತ್ತು ಅಂತಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ 2 ಚಾಪ್ಟರ್ನ ಕ್ವಶನ್ಸ್ ಆಗಿತ್ತು. ಓಕೆ. ನೌ ವಿ ವಿಲ್ ಮೂವ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ನಿಮಗೆ 5 ಮಾರ್ಕ್ನ ಕ್ವಶನ್ ಪಾರ್ಟ್ ಡಿನಲ್ಲಿ ಬರುವಂಥ 5 ಮಾರ್ಕ್ನ ಕ್ವಶನ್ ಕೇವಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಮಾತ್ರ ಕೇಳ್ತಾರೆ. ಓಕೆ. ಸೊ ಹಾಗಾಗಿ 5 ಮಾರ್ಕ್ದು 4 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಅಂದರೆ ಟೋಟಲ್ 20 ಮಾರ್ಕ್ಸ್ ನಿಮಗೆ ಕೇವಲ 5 ಮಾರ್ಕ್ಸ್ ಕ್ವಶನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಡೈರೆಕ್ಟಾಗಿ ಬರ್ತಾ ಇರೋವಂಥದ್ದು. ಓಕೆ. ಸೊ ಅಲ್ಲೇ 2 ಮಾರ್ಕ್ಸ್ನ ಕ್ವಶನ್ ಕೂಡ ಇರುತ್ತೆ. ಓಕೆ. 2 ಮಾರ್ಕ್ನ ಕ್ವಶನ್ಸು ಇರುತ್ತೆ, 5 ಮಾರ್ಕ್ನ ಕ್ವಶನ್ಸು ಇರುತ್ತೆ, 1 ಮಾರ್ಕ್ನ ಕ್ವಶನ್ಸು ಇರುತ್ತೆ. ಎಲ್ಲದನ್ನೂ ಹೇಳ್ತೀನಿ. ಫಸ್ಟ್ 5 ಮಾರ್ಕ್ನ ಕ್ವಶನ್ಸನ್ನು ನೋಡಿಬಿಡೋಣ. ಬಿಕಾಸ್ 20 ಮಾರ್ಕ್ಸ್ ಇದೆ ಅದರಿಂದ. ನೋಡಿ, ಜೆಲ್ದಾಲ್ಸ್ ಪ್ರಾಸೆಸ್ ಕೇಳ್ಬೋದು, ಡುಮಾಸ್ ಮೆಥಡ್ ಕೇಳ್ಬೋದು, ಲೀಬಿಗ್ಸ್ ಪ್ರಾಸೆಸ್ ಕೇಳ್ಬೋದು, ಅಥವಾ ಎಸ್ಟಿಮೇಷನ್ ಆಫ್ ಹ್ಯಾಲೋಜನ್ಸ್ ಬೈ ಕೇರಿಯಸ್ ಮೆಥಡ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ 5 ಮಾರ್ಕ್ ಕ್ವಶನ್. ಹೌದಾ? ಇದ್ರದ್ದೆಲ್ಲ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೇನ್ ನೀವು ಮಾಡಬೇಕಾಗಿರೋದೇ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಸೊ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಅದರಲ್ಲೂ ಈ ಥರ ನೇಮ್ಡ್ ರಿಯಾಕ್ಷನ್ಸನ್ನು ಮಾತ್ರ ಬಿಡದೆ ಪ್ರಾಕ್ಟೀಸ್ ಮಾಡಿ. ಓಕೆ. ನೆಕ್ಸ್ಟ್ ಅದು ಬಿಟ್ಟರೆ ಈ 5 ಮಾರ್ಕಲ್ಲೇ ನಿಮಗೆ ಈ ಥರ ಡೈರೆಕ್ಟ್ ಕೇಳ್ದೇನೆ ಸ್ಪ್ಲಿಟ್ ಕ್ವಶನ್ ಕೇಳ್ಬೋದು. ಯಾವುದು ಅಂತಂದರೆ ನೋಡಿ, ಡಿಫೈನ್ ಮತ್ತು ಗಿವ್ ಎಕ್ಸಾಂಪಲ್ ಟೈಪ್ ಈ ಥರ ಕೇಳ್ಬೋದು. ಅಂದರೆ 4+1, 3+2, ಹೌದಾ? ಅಥವಾ 3+1+1 ಈ ಥರ ಕ್ವಶನ್ಸು ಕೇಳ್ಬೋದು. ಸೊ ಹಾಗಾಗಿ 5 ಮಾರ್ಕ್ಸಿಗೆ ಇದು ಕೂಡ ಇಂಪಾರ್ಟೆಂಟೇ. ಈ ಕ್ವಶನ್ಸ್ ನೋಡ್ಕೊಳ್ಳಿ. ಡೆಫಿನಿಷನ್ ಮತ್ತು ಎಕ್ಸಾಂಪಲ್ಸ್. ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್ಗೆ. ಸಬ್ಸ್ಟಿಟ್ಯೂಷನ್, ಎಡಿಷನ್ ರಿಯಾಕ್ಷನ್, ಹೋಮೋಲೈಟಿಕ್, ಹೆಟ್ರೋಲೈಟಿಕ್ ಫಿಷನ್, ಫ್ರೀ ರ್ಯಾಡಿಕಲ್, ಕಾರ್ಬೋಕ್ಯಾಟಯಾನ್ಸ್, ಕಾರ್ಬ್ಯಾನಿಯಾನ್ಸ್. ಸೊ ಇವೆಲ್ಲದಕ್ಕೂ ಎಕ್ಸಾಂಪಲ್ಸು ಮತ್ತು ಅದರ ಮೀನಿಂಗನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎಲಿಸೈಕ್ಲಿಕ್, ಅರೋಮ್ಯಾಟಿಕ್ ಮತ್ತು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸನ್ನು ಕೂಡ ಎಕ್ಸಾಂಪಲ್ಸು ಮೀನಿಂಗನ್ನು ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ ರಿಯಾಕ್ಷನ್ಸ್ ಮತ್ತೆ ಯಾವ್ದು ನೋಡ್ಕೊಳ್ಬೇಕು? ನೈಟ್ರೋಜನ್ ಡಿಟೆಕ್ಷನ್ ಬೈ ಲೆಸೈನ್ಸ್ ಫಿಲ್ಟ್ರೇಟ್, ಟೆಸ್ಟ್ ಫಾರ್ ಡಿಟೆಕ್ಷನ್ ಆಫ್ ಹ್ಯಾಲೋಜನ್ ಯೂಸಿಂಗ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಓಕೆ. ಇವೆಲ್ಲ ರಿಯಾಕ್ಷನ್ಸನ್ನು ನೋಡ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ರಿಸೋನೆನ್ಸ್ ಎನರ್ಜಿ ಅಂದರೆ ಏನು? ಮೆನ್ಷನ್ ದ ರಿಸೋನೆನ್ಸ್ ಎನರ್ಜಿ ಆಫ್ ಬೆನ್ಸಿನ್. ಹೈಬ್ರಿಡೈಸೇಷನ್ ಸ್ಟೇಟ್ ಫಾರ್ ಈಚ್ ಕಾರ್ಬನ್ ಇನ್ ದ ಫಾಲೋವಿಂಗ್ ಕಾಂಪೌಂಡ್ಸ್. ಈ ಥರ ಕಾಂಪೌಂಡ್ಸನ್ನು ಕೊಟ್ಬಿಟ್ಟು ಪ್ರತಿ ಕಾರ್ಬನ್ ಆ್ಯಟಮಿಗೂ ಕೂಡ ಹೈಬ್ರಿಡೈಸೇಷನ್ ಸ್ಟೇಟ್ ಏನಿದೆ ಅಂತ ನೀವು ಹೇಳಬೇಕಾಗುತ್ತೆ. ಈ ಕಾರ್ಬನ್ಗೆ ನೋಡಿ, ಇದಕ್ಕೆ 2 ಕಡೆ ಡಬಲ್ ಬಾಂಡ್ಸ್ ಇದೆ, ಹೌದಾ? ಇದಕ್ಕೆ ಸಿಂಗಲ್ ಬಾಂಡ್ಸ್ ಇದೆ, ಹೌದಾ? ಇದಕ್ಕೆ ಡಬಲ್ ಬಾಂಡ್ಸು, ಸಿಂಗಲ್ ಬಾಂಡ್ಸ್ ಈ ಥರ ಇದೆ. ಸೊ ಹಾಗಾಗಿ ವೇರಿ ಆಗುತ್ತೆ ಹೈಬ್ರಿಡೈಸೇಷನ್ ಸ್ಟೇಟ್. ಸೊ ಅದನ್ನು ಪ್ರತಿ ಕಾರ್ಬನ್ನಿಗೂ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದ ಫಾಲೋವಿಂಗ್. ಸೊ ಈ ಥರ ಎಕ್ಸಾಂಪಲ್ಸ್ ಯಾವುದನ್ನಾದರೂ ಕೊಡ್ಬೋದು ಅವರು. ನಾನು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ. ನೆಕ್ಸ್ಟ್ ವಾಟ್ ಆರ್ ಇಂಡಕ್ಟಿವ್ ಎಫೆಕ್ಟ್, ಮೀಸೋಮೆರಿಕ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಓಕೆ. ನೆಕ್ಸ್ಟ್ IUPAC ನೇಮ್ಸನ್ನು ಕೇಳ್ತಾರೆ ಅವರು ನಿಮಗೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 2 ಕಾಂಪೌಂಡ್ಸನ್ನು ಕೊಟ್ಟಿದ್ದೀನಿ. ಓಕೆ. ಸೊ ಈ ಥರ ಅವರು ಬೇರೆ ಬೇರೆದ್ರದ್ದು IUPAC ನೇಮನ್ನು ಕೇಳ್ಬೋದು. ಸೊ IUPAC ನೇಮ್ಸನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ ಚಾಪ್ಟರಿಗೆ ಬಂದರೆ ಇದರಲ್ಲಿ ನಿಮಗೆ ಈಕ್ವಲ್ ವೇಟೇಜ್ ಇದೆ 5 ಮಾರ್ಕ್ನ ಕ್ವೆಶನ್ಸಿಗೆ. ದಟ್ ಈಸ್ 4 ಕ್ವಶನ್ ಬರುತ್ತೆ ಅಂದರೆ 2 ಕ್ವೆಶನ್ನು ಫಸ್ಟ್ ಚಾಪ್ಟ್ರಿಂದ ಬರುತ್ತೆ, ಇನ್ನೆರಡು 3 ಕ್ವೆಶನ್ನು ಫಸ್ಟ್ ಚಾಪ್ಟ್ರಿಂದ ಬರುತ್ತೆ, 3 ಕ್ವೆಶನ್ ಹೈಡ್ರೋಕಾರ್ಬನ್ಸಿಂದ ಬರುತ್ತೆ. ಬಿಕಾಸ್ ಟೋಟಲ್ 6 ಕ್ವೆಶನಲ್ಲಿ ನೀವು ಯಾವುದಾದ್ರೂ 4 ಮಾಡಬೇಕಲ್ವಾ? ಸೊ ಹಾಗಾಗಿ 6 ಕ್ವೆಶನ್ಸು 2 ಚಾಪ್ಟ್ರಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು 2 ಚಾಪ್ಟರ್ದು ಕೂಡ ಇಂಪಾರ್ಟೆನ್ಸನ್ನು ನೋಡ್ಕೊಂಡು ಹೋಗ್ಬೇಕು. ಇದರಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಯಾವುದಿದೆ ನೋಡಿ, ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕಲೇಷನ್, ವೂಡ್ಸ್ ರಿಯಾಕ್ಷನ್, ಕೋಲ್ಬ್ಸ್ ರಿಯಾಕ್ಷನ್ ಫಾರ್ ಪ್ರಿಪರೇಷನ್ ಆಫ್ ಈಥೇನ್. ಓಕೆ. ಇವೆಲ್ಲ ನೇಮ್ಡ್ ರಿಯಾಕ್ಷನ್. ಇವನ್ನ ಫಸ್ಟ್ ನೋಡ್ಕೊಳ್ಳೇಬೇಕು ಈ ಚಾಪ್ಟ್ರಲ್ಲಿ, ಆಯಿತಾ? ನೆಕ್ಸ್ಟ್ ನಿಮಗೆ ವಾಟ್ ಈಸ್ ಹೈಡ್ರೋಜಿನೇಷನ್, ಡಿಹ್ಯಾಲೋಜಿನೇಷನ್, ಡಿಹೈಡ್ರೋಹ್ಯಾಲೋಜಿನೇಷನ್, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್. ಇವುಗಳಿಗೆ ಎಕ್ಸಾಂಪಲ್ಲು ಅಂತಂದ್ರೇನು, ಆ ರಿಯಾಕ್ಷನನ್ನು ಕೇಳ್ತಾರೆ ಅವರು.
ಹೌದಾ. ಸೊ ಅದ್ರದ್ದು ರಿಯಾಕ್ಷನ್ ಇರುತ್ತಲ್ಲ ಅದನ್ನು ಬರೀಬೇಕು. ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್, ಬೆನ್ಝೀನ್, ನೈಟ್ರೇಷನ್ ಆಫ್ ಬೆನ್ಝೀನ್ ಕೇಳ್ಬೋದು. ಆ್ಯಂಡ್ ಹೇಗೆ ಈಥೇನ್ ಪ್ರಿಪೇರ್ಡ್ ಫ್ರಮ್ ಕ್ಯಾಲ್ಶಿಯಂ ಕಾರ್ಬೈಡ್. ಇಕ್ವೇಷನ್ ಅಂದರೆ ನಥಿಂಗ್ ಬಟ್ ರಿಯಾಕ್ಷನನ್ನು ಬರೀಬೇಕು. ಓಕೆ. ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆಲ್ಕೇನ್ಸ್ ಆ್ಯಂಡ್ ಆಲ್ಕಿನ್ಸ್. ಇವೆಲ್ಲವೂ ಏನಾಗಿದ್ವು ಅಂದರೆ ರಿಯಾಕ್ಷನ್ಸನ್ನು ಬರೆಯುವಂಥ ಕ್ವಶನ್ಸ್ ಆಗಿತ್ತಿದ್ದು. ಹೌದಾ. ಟಿಲ್ 7 ರಿಯಾಕ್ಷನ್ಸನ್ನು ಬರೆಯೋದು. ಇದ್ರ ಮುಂದೆ ಇರುವಂಥವು ನೋಡಿ ರೈಟಿಂಗ್ ಪಾರ್ಟ್. ಹಕಲ್ಸ್ ರೂಲ್, ಮಾರ್ಕೋನಿಕಾವ್ಸ್ ರೂಲ್, ಸೇಡ್ಜೆಫ್ ರೂಲ್, ಅದಾದ ನಂತರ ಸಿಸ್ ಮತ್ತು ಟ್ರಾನ್ಸ್ ಐಸೋಮರ್ ಆಫ್ ಬ್ಯೂಟ್ ಟು ಈನ್ ಅದನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್ ಕಂಡೀಷನ್ಸ್ ಫಾರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಟು ಎಕ್ಸಿಬಿಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ಕಂಡೀಷನ್ಸ್ ಫಾರ್ ಅರೋಮ್ಯಾಟಿಸಿಟಿ ಏನು. ಡ್ರಾ ನ್ಯೂಮನ್ಸ್ ಮತ್ತು ಸಾಹಾರ್ಸ್ ಸ್ಟ್ಯಾಗರ್ಡ್ ಆ್ಯಂಡ್ ಎಕ್ಲಿಪ್ಸ್ಡ್ ಕಾನ್ಫಾರ್ಮೇಷನ್ ಆಫ್ ಈಥೇನ್. ವಾಟ್ ಈಸ್ ಪೈರೋಲೈಸಿಸ್. ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್ ನೋಡ್ಕೊಂಡು ಹೋಗಿ. ಲಿಂಡ್ಲಾರ್ಡ್ಸ್ ಕ್ಯಾಟಲಿಸ್ಟ್ ಅಂದರೆ ಏನು. ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಮೆಟಾ, ಆರ್ಥೋ, ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ಓಕೆ. ಸೊ ಈ ಥರ ಕೊಡ್ಬೋದು, ಅಥವಾ ಅವರು ಬೆನ್ಝೀನ್ ರಿಂಗನ್ನು ಕೊಟ್ಟು ಅವಕ್ಕೆ ಇವುಗಳನ್ನು ಅಟ್ಯಾಚ್ ಮಾಡಿ ಮೆಟಾ, ಆರ್ಥೋ, ಪ್ಯಾರಾ ಯಾವುದು ಈ ಥರ ಕೇಳ್ಬೋದು. ಓಕೆ. ಸೊ ಹಾಗಾಗಿ ಸ್ವಲ್ಪ ಇವುಗಳನ್ನು ನೋಡ್ಕೊಂಡು ಹೋಗಿ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟು ಏನಾಗಿತ್ತು ಅಂತಂದರೆ ಫಸ್ಟ್ PUC ಕೆಮಿಸ್ಟ್ರಿಗೆ ಬರುವಂಥ ಆಲ್ 3 ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿ, ಫಿಸಿಕಲ್, ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ ಪಾರ್ಟಿಂದ ಇರುವಂಥ ಕ್ವೆಶನ್ಸ್ ಆಗಿತ್ತು. ನೆಕ್ಸ್ಟ್ ನಿಮಗೆ ಯಾವ ಒಂದು ವಿಡಿಯೋ ಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಅಂತ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್. ಹ್ಯಾಪಿ ಲರ್ನಿಂಗ್.